ನಾಯಿನ ಇಷ್ಟಪಡೋರು ಎಲ್ಲರೂ ಈ ವಿಡಿಯೋನ ನೋಡಲೇಬೇಕು. ಏನಕ್ಕೆ ಅಂತಂದರೆ ಡೆಲ್ಲಿಲಿ ನಿನ್ನೆ ಆಗಸ್ಟ್ 11ನೇ ತಾರೀಕು ಒಂದು ಆದೇಶನ ಹೊರಡಿಸುತ್ತೆ ಸುಪ್ರೀಂ ಕೋರ್ಟು. ಏನಂತಂದರೆ ಬೀದಿ ಬದಿಯಲ್ಲಿರುವಂಥ ನಾಯಿಗಳು ಅಂದರೆ ಸ್ಟ್ರೇ ಡಾಗ್ಸ್ನ ಎಲ್ಲದನ್ನೂ ಕ್ಯಾಚ್ ಮಾಡಿ ಸ್ಟೆರಿಲೈಸ್ ಮಾಡಿ ಒಂದು ಶೆಲ್ಟರ್ ರೂಮಲ್ಲಿ ಫಾರೆವರ್ ಅವ್ರುಗಳ್ನ ಲಾಕ್ ಮಾಡ್ತಾ ಇದ್ದಾರೆ. ಇದು ನಮ್ಮ ABC ರೂಲ್ಸ್ಗೆ ಆಪೋಸಿಟ್ ಆಗಿರೋವಂಥದ್ದು. ಏನು ಇದು ABC ಅಂತಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಸಿಸ್ಟಮ್ ಅಂತ. ಈ ರೂಲ್ಸ್ ಪ್ರಕಾರ ನಾವು ಎಲ್ಲಿ ಸ್ಟೆರಿಲೈಸ್ ಮಾಡಿರ್ತೀವೋ ಇಲ್ಲ ಎಲ್ಲಿ ವ್ಯಾಕ್ಸಿನೇಟ್ ಮಾಡಿರ್ತೀವೋ ಇಲ್ಲ ಯಾವ ಏರಿಯಾದಲ್ಲಿ ನಾಯಿ ಇರುತ್ತೋ ಅದೇ ಏರಿಯಾದಲ್ಲೇ ಬಿಟ್ಟು ಹೋಗ್ಬೇಕು, ಅಂದರೆ ಅದೇ ಟೆರಿಟರಿಲಿ. ಬಟ್ ಇಲ್ಲಿ ಈಗ ಮಾಡ್ತಿರೋ ಪ್ರಕಾರ ಅವರು ಒಂದು 20 ಶೆಲ್ಟರ್ ರೂಮ್ಸ್ ಇದೆ, ಆ ಶೆಲ್ಟರ್ ರೂಮ್ಸಲ್ಲಿ ತೊಗೊಂಡೋಗಿ ಬಿಡ್ತಾ ಇದ್ದೀವಿ ಅಂತ. ಅಲ್ಲಿ ಎಷ್ಟು 5 to 1 million ಡಾಗ್ಸ್ ಇದೆ. ಅದರಲ್ಲಿ ನೀವೇನಾದ್ರು ಎಲ್ಲ ತೊಗೊಂಡೋಗಿ ತುಂಬ್ತೀರ ಅಂದರೂ ಓವರ್ ಕ್ರೌಡ್ ಆಗಿ ಒಂದೊಂದು ಆಲ್ಫಾ ಕ್ಯಾಟಗರಿ ಸೇರಿರುತ್ತೆ. ಒಂದೊಂದು ನಾಯಿಗಳು ಸೋಷಿಯಲೈಸ್ ಆಗಿರಲ್ಲ, ಬೇರೆ ನಾಯಿನ ನೋಡಿ ಹೆದರ್ಕೊಳೋದಾಗಿರ್ಬೋದು, ಭಯ ಬಿದ್ದು ಸಫರಲ್ಲೇ ಅವು ಡೆತ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಷ್ಟೋ ಪ್ರಾಬ್ಲಮ್ಸ್ ಇದೆ ದೇಶದಲ್ಲಿ, ಅದನ್ನೆಲ್ಲ ಇದ್ಬಿಟ್ಟು ಈ ನಾಯಿ ಮೇಲೆ ತೋರಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅವು ವಾಯ್ಸ್ಲೆಸ್ಸು, ಏನಕ್ಕೆ ಮಾತಾಡೋಕ್ಕೆ ಬರಲ್ಲ ಅಂತ. ನಿಮಗೆ ಈ ಥರ ಈ ಇನ್ಸಿಡೆಂಟ್ನ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಇದನ್ನು ಫಾರ್ವರ್ಡ್ ಮಾಡಿ.